ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ತಾವೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಹೋಗ್ಬೇಕು, ಸುಳ್ಳು ಹೇಳಿದ್ದೀರಾ, ಅಧಿಕಾರಕ್ಕೆ ಬಂದಿದ್ದೀರಾ. ಇವತ್ತು ರಾಘವೇಂದ್ರ ಹಿಟ್ನಾಳು ಇವತ್ತಲ್ಲಿ ಶಾಸಕರಾಗಿದ್ದಾರೆ. ಇವತ್ತು ನಿಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇವತ್ತು ರಾಜಶೇಖರ್ ಹಿಟ್ನಾಳು ಗೆಲ್ಲೋದ್ರಿಂದ ಇವತ್ತು ಡೆಲ್ಲಿಗೆ ಹೋಗಿ ಏನ್ ಮಾಡ್ತೀರಾ? ನಿಮ್ಮ ಕಾಂಗ್ರೆಸ್ ಪಕ್ಷ 100ಕ್ಕೂ ಹೆಚ್ಚು ಸೀಟ್ ಗೆಲ್ಲಲ್ಲ. ಭಾರತೀಯ ಜನತಾ ಪಕ್ಷ 400 ಸೀಟ್ ಗೆಲ್ಲುವಂತ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ್ ಗೆಲ್ಲೋದ್ರ ಮೂಲಕ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಷ್ಟೇ ಆಗಲಿ. ಇವತ್ತು ರಾಜಶೇಖರ್ ಹಿಟ್ನಾಳು ಗೆಲ್ಲೋದ್ರ ಮೂಲಕ ನಾವು ರಾಜಶೇಖರ್ ಹಿಟ್ನಾಳು ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸೋದು ಒಂದೇ, ಒಬ್ಬ ಮೂಕನ ಮಾತುಗಳು ಬಾರದೇ ಇರೋನ್ನ ಕೂಡ ಕಳಿಸೋದು ಒಂದೇ. ಅಟ್ಲೀಸ್ಟ್ ಮೂಕರಾದ್ರೂ ಕೂಡ ಆ ಭಗವಂತ ಕೊಟ್ಟಿರೋ ಒಂದು ಜ್ಞಾನದಲ್ಲಿ ಅವರು ತಮ್ಮ ಮನಸ್ಸಲ್ಲಿ ಇರೋದನ್ನ ಹೇಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ರಾಜಶೇಖರ್ ಹಿಟ್ನಾಳು ಹೇಳಿದ್ರೆ ಕೇಳೋದಕ್ಕೆ ರಾಹುಲ್ ಗಾಂಧಿನೇ ಇರೋದಿಲ್ಲಲ್ಲ. ಇದು ಸತ್ಯನ ಅಲ್ಲ, ನೀವ್ ಹೇಳಿ, ಇದು ಸತ್ಯ ಹೌದಾ ಅಲ್ಲ ಹೇಳಿ ತಾವು. ಹಾಗಾಗಿ ಇವತ್ತು ನಾವು ಒಂದೇ ಒಂದು ಮಾತು, ನಮ್ಮ ವೋಟ್ ಅನ್ನೋದು ವೇಸ್ಟ್ ಆಗಲೇಬಾರದು. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಚುನಾವಣೆ ಅಂತ ಬಂದ ತಕ್ಷಣ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವಂತ ಒಂದು ಪ್ರಯತ್ನ ಮಾಡ್ತಾರೆ. ನಾವೆಲ್ಲ ಹಿಂದುಳಿದವರೆಲ್ಲ ಒಂದು ಕಡೆ, ಮುಂದುವರೆದವರೆಲ್ಲ ಒಂದು ಕಡೆ, ಈ ರೀತಿ ಬರೇ ಸುಳ್ಳುಗಳನ್ನ ಹೇಳುವಂತ ಕಾಂಗ್ರೆಸ್ ಅವ್ರ ಮಾತನ್ನ ದಯಮಾಡಿ ಯಾರು ಕೇಳೋದಕ್ಕೆ ಹೋಗ್ಬೇಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಡಾಕ್ಟರ್ ಬಸವರಾಜ್ ಗೆಲ್ಲೋದ್ರ ಮೂಲಕ ನಾವು ಇಡೀ ವೇದಿಕೆ ಮೇಲಿರುವಂತ ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಕೂಡ ನಾವು ಸೇರಿ ಡಾಕ್ಟರ್ ಬಸವರಾಜ್ ಅವರ ಜೊತೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಇಡೀ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನರು ಡಾಕ್ಟರ್ ಬಸವರಾಜ್ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಸರ್, ನಿಮ್ಮ ಮುಖವನ್ನ ನೋಡಿ ಇವತ್ತು ಲಕ್ಷಾಂತರ ಮತಗಳಿಂದ ಗೆಲ್ಲಿಸಿದ್ದಾರೆ. ಹಾಗಾಗಿ ಡಾಕ್ಟರ್ ಬಸವರಾಜ್ ಅವರ ಗೌರವ ಉಳಿಬೇಕು, ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸೇರಿ ಅವ್ರ ಮೂಲಕ ಹೋಗಿ ಇಡೀ ಕೊಪ್ಪಳ ಜಿಲ್ಲೆ ಈ ಹಿಂದೆ ಯಾವತ್ತೂ ಕೂಡ ಕಾಣದಿರುವಂತ ಒಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ.